ಸರ್, ನಾವು ಮಾಡ್ತೀವಿ ಸರ್. ಅದನ್ನ ಹೇಳ್ಬೇಕು. ನಿಮ್ಮ ಅಸಹಾಯಕತೆಯನ್ನ ನಮ್ಮ ಕೇಳಕ್ ಆಯ್ತು ಸರ್, ನಾವು ಮಾಡ್ತೀವಿ ಸರ್. ಈಗ ಇನಿಷಿಯಲ್ ರೀಚ್ಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಮುಂದ್ಗಡೆ ಕೊಡ್ತೀವಿ ಸರ್. ಸರ್ವಜ್ಞದಲ್ಲಿ ಹೇಳಿ. ಸರ್ವಜ್ಞದಲ್ಲಿ ಈಗ 66 ಕೆರೆ ರೀಚ್ ಆಗಿದೆ ಸರ್. ಕೆಲವು 50% ತುಂಬಿದೆ, ಕೆಲವು 30% ಇದೆ, ಕೆಲವು 10% ತುಂಬಿದೆ ಸರ್. ಈಗ ಇನ್ನೊಂದು ವಾರ ಈ 66 ಕೆರೆಗಳಿಗೆ ಬಿಡ್ತೀವಿ ಸರ್, ಇನ್ನ 10 days. ಯಾಕಂದ್ರೆ ನಾವೇನೇ ಕಂಟ್ರೋಲ್ ಮಾಡಕ್ ಹೋದ್ರೆ 66 ಕಡೆ ನಮ್ ಹೆಚ್ಚು ಕಮ್ಮಿ ಒಂದು 300-400 ವಾಲ್ವ್ ಇರ್ತದೆ ಸರ್. ಯಾರಾದ್ರೂ ಆಪರೇಟ್ ಮಾಡೋದು ಕಂಟ್ರೋಲ್ ಮಾಡಕ್ ಇಂಪಾಸಿಬಲ್ ಸರ್ ಅಷ್ಟು ರೀಚ್ ಅಲ್ಲಿ. ನಾವೀಗ ಇನ್ನೊಂದು ವಾರದ 10 ದಿವಸ 66 ಕೆರೆನ ಕಂಟಿನ್ಯೂ ಬಿಟ್ಟು ಯಾವ ಮೋರ್ ದೆನ್ 50% ತುಂಬ ಒಂದು ಕಂಟ್ರೋಲ್ ಮಾಡ್ಕೊಂತ ಬರ್ತೀವಿ ಸರ್ ಆಫ್ಟರ್ 10 days ಸರ್. ಆಯ್ತು. ಇದು ತಡಗಣೆ ಯೋಚನೆ ನೀರಾವರಿದು ಶೆಟ್ರಿ ಕೆರೆಗೆ ನೀರು ಬಿಡಕ್ಕೆ ಕೇಳಿ ಎಷ್ಟು ಸರಿ ಹೇಳಿದೆ ನಮ್ಗೆ, ಎಲ್ಲಿ ಬಿಟ್ಟಿದೆ ನಿಮ್ದು? ಈ ನೀರು ಬಂದಿಲ್ಲ, ಸರ್ವಜ್ಞದ್ ಬಂದಿದೆ. ಕತೆ ಹೇಳ್ಬೇಡ್ರಿ. ನಾವು ಯಾರೋ ಹೇಳಿದ್ರೆ ನಿಮ್ಗೆ ವಿ ಬಳಕಾರ ಹೇಳಿರ್ಬೇಕು, ಅವ್ರು ಫಾರಿನ್ ಇದ್ದಾರಂತ. ಅದು ಕತೆ ಹೇಳ್ತೀನಿ ಫಾರಿನಿಂದು. ನೀನು ಅದೆಲ್ಲ ಬೇಡ. ನಾನು 3 ಸರಿ ಮಾತಾಡಿಲ್ಲ, 2 ಸರಿ 3 ಸರಿ. ನಿಮ್ಮ ತಡಗಣೆ ಯೋಜನೆ ನೀರಾವರಿ ಯೋಜನೆಯಲ್ಲಿ ಶೆಟ್ರಿ ಕೆರೆಗೆ ನೀರು ಬಿಟ್ಟಿದ್ದೀರಾ? ಶೆಟ್ರಿ ಕೆರೆಗೆ ಫಸ್ಟ್ ಬಿಟ್ಟಿವಿ ಸರ್, 5ನೇ ತಾರೀಕಿಗೆ. ಈಗ ಬಿಟ್ರೇನ್ರಿ? ಮೊನ್ನೆ ಬಿಟ್ಟದನ್ ಸರ್. ಇಲ್ಲ ರೀ, ಹೋಗ್ತಾ ಇಲ್ಲ. ಒಂದ್ ಹನಿ ನೀರು ಹೋಗ್ತಾ ಇಲ್ಲ, ಅದಕ್ಕೆ ಹೋಗ್ತಾ ಇಲ್ಲ. ಬೆಂಕಿ ಕೆರೆ, ದೊಡ್ಡ ಕೆರೆ ಹೋಗ್ತಾ ಇಲ್ಲ. ಒಂದಿನ ಬಿಟ್ಟು ನೀವು ಹೇಳಿರ್ತೀರಿ, ಇವ್ರು ಏನ್ ಮಾಡ್ತಾರೆ, ನೀರ್ ಬಿಡ್ತೀವಿ ಅಂತಾರೆ, MLA ಹೋಗ್ತಾರೆ, ಫೋಟೋ ಹೊಡ್ಕೊಂಡು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಮುಗಿತಲ್ಲಿ. ಇವ್ರದ್ದು ಅವ್ರದ್ದು ಜುಗಲ್ ಬಂದಿ, ಜುಗಲ್ ಬಂದಿ. 9 ಕೆರೆ ಸ್ಯಾಂಕ್ಷನ್ ಆಗಿದೆ ಸರ್. ಟೋಟಲ್ ಹಿರಿಕೆರೆ ತಾಲೂಕಲ್ಲಿ 9 ಕೆರೆ ಬರ್ತದೆ. ಸ್ಯಾಂಕ್ಷನ್ ತಗೊಂಡದ್ದು 9 ಕೆರೆ, ಆದ್ರೆ 12 ಕೆರೆಗೆ ನಾವು ಪೈಪ್ ಕಲೆಕ್ಷನ್. ಯಾವ್ದು 12 ಕೆರೆ? ನಮ್ದು ಹೊಲ ಹೊರ ನಿಮ್ಮ ಇದ್ರಲ್ಲಿದೆ, ಸ್ಯಾಂಕ್ಷನ್ ಇದೆ. ಇದೆ ಸರ್. ಇದು ನಿಮ್ಮದು ಚನ್ನಹಳ್ಳಿ ಚನ್ನಹಳ್ಳಿಯಿಂದ ಹೋಗ್ಬೇಕಾಯ್ತು, ಹೋಗ್ತಾ ಇಲ್ಲ. ಚನ್ನಹಳ್ಳಿ ತಳವಾರ ಕೆರೆಗೆ ಒಂದು ಬಿಟ್ರೆ ಎಲ್ಲಾ ಕೆರೆಗೂ ಬಿಟ್ಟಿದೆ. ಚನ್ನಹಳ್ಳಿ ಹೋಗ್ತಾ ಇಲ್ವಲ್ಲ ಕೆರೆಗೆ ನೀರು, ಹೋಗ್ತಾ ಇಲ್ಲ. ಅದು ಮಟ್ಟಿ ಮೇಲೆ ಪೈಪ್ ಲೈನ್ ಮಾಡ್ಯಾರ ಸರ್. ಆಯ್ತು, ಮಟ್ಟಿ ಮೇಲೆ ಮಾಡ್ಬೇಕಾದ್ರೆ ಇಂಜಿನಿಯರ್ಸ್ ಮಾಡ್ಯಾರ, ಯಾರು ಇವ್ರು ಮಾಡಿದ್ರು. ಮತ್ತೆ ಇಂಜಿನಿಯರ್ಸಿಗೆ ಗೊತ್ತಿರ್ಬೇಕಲ್ಲ ವಾಟರ್ ಲೆವೆಲ್ ಅದೆಲ್ಲ. ಡಮ್ಮಳ್ಳಿ ಕೆರೆಗೆ ಬಂದಿಲ್ಲಪ್ಪ, ಇನ್ನು ಡಮ್ಮಳ್ಳಿಗೆ ಬಂದಿಲ್ಲ, ಅರಿಕಟ್ಟಿಗೆ ಬಂದಿಲ್ಲ. ಬೇರೆ ಕಡೆ ಈಗ ಆಮೇಲೆ ಟೋಟಲ್ ನಮ್ದು UTH ಅಲ್ಲಿ 102 ಕೆರೆ. ನೀವು ಶೆಟ್ರಿ ಕೆರೆ ಬಿಡದೆ ಹೋದ್ರೆ ನಾವು ಚಟ್ನಳ್ಳಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ವಿ. ಶೆಟ್ರಿ ಕೆರೆ ಬಿಟ್ಟದೆ ಸರ್. ನನ್ನ ತಾಲೂಕು ರೈತರು ನನಗೆ ಮುಖ್ಯ. ನನಗೆ ನೀವು ಶಿಕಾರಿಪುರ ಹೋಗ್ತದೆ ಬಿಡ್ತದೆ ನನಗೆ ಗೊತ್ತಿಲ್ಲ. ನಾನು ಚಟ್ನಳ್ಳಿ ಬಂದ್ ಮಾಡ್ತೀನಿ, ಅವಾಗ ಏನ್ ಮಾಡ್ತೀನಿ? ಇಲ್ಲ, ಚಟ್ನಳ್ಳಿ ಬಿಟ್ಟದೇನು ಸರ್. ಚಟ್ನಳ್ಳಿ ಅಲ್ಲ ರೀ, ಶೆಟ್ರಿ ಕೆರೆ ಬಿಟ್ಟದೆ ಸರ್. ಚಿಕ್ಕೇರಿ ಕೆರೆ. ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಿ? ಯಾವಾಗ ಇವತ್ತಿಲ್ಲ, ನಿನ್ನೆ ಬಿಟ್ಟದೆ. ಇವತ್ತು ಬರ್ಬೇಕು ಅಂತ ಬಿಟ್ಟು ಇಲ್ಲ ಸರ್, ಫೋಟೋ ಹೊಡ್ಸ್ಕೊಂಡ್ರೆ ಹೋಗಿರ್ಬೇಕು. ಇಲ್ಲ, ನಿನ್ನೆ ಸ್ಟಾರ್ಟ್ ಮಾಡಿ ಸರ್. ಶೆಟ್ರಿ ಕೆರೆ ದೊಡ್ಡ ಕೆರೆ ಒಂದು 15 ಇದು ಬೇರೆ ಯೋಚನೆ. ತಡಿ ಒಂದು ಕೇಳ್ತೀನಿ. ಈಗ ಸರ್ವಜ್ಞ ಬರ್ತದೆ. ಈಗ ಡಮ್ಮಳ್ಳಿದು ಅದು ಬಂದಿಲ್ಲ, ಇನ್ನು ಡಮ್ಮಳ್ಳಿ ಬಂದಿಲ್ಲ. ಸರ್ ಈಗ 66 ಕೇಳಿದ್ರೆ ಫಸ್ಟ್ ನಾವು ಇನ್ನೊಂದು 10 days ನಮಗೆ ಕೊಡ್ತೀವಿ ಸರ್. ಯಾಕಂದ್ರೆ ಇವ್ರು ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಈಗ 60% ಯಾವ ತುಂಬ ಅವನ್ನೆಲ್ಲ ಫುಲ್ ಕಂಟ್ರೋಲ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಉಳಿದೋಕೆಲ್ಲ ಮೇಜರ್ ಓಕೆ ಬಿಡ್ತೀವಿ ಸರ್. ಸೈಲೆಂಟ್ ಕೆರೆಗಳಿಗೆ ಬಿಡ್ತೀವಿ ಸರ್. ಒಂದು 10 days ಮಾತ್ರ ಇವಕ್ಕೆ ಬಿಡ್ತೀವಿ ಸರ್. ರಾಣೆಬೆನ್ನೂರು ದೊಡ್ಡ ಕೆರೆ ಸರ್, ಎಲ್ಲ ಕೆರೆಗಳು ನೀರು ಹೊಂಟ ಸರ್. ನೀರು ಬಂದಲ್ಲ. ಯಾವ್ದು ಯಾವ ಕೆರೆ ಸರ್? ದೊಡ್ಡ ಕೆರೆ ಇದು, ದೊಡ್ಡ ಕೆರೆ ಇದೆ. ನಾ ಹೇಳಿದ್ದೆ ನಿಮಗೆ, ಬೇರೆದಲ್ಲ. ಹೋಗಿ